ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀರಕಪತ್ರ ಶ್ರೀನಿವಾಸ್. ಪ್ರತಿ ಹುಟ್ಟುಹಬ್ಬಕ್ಕೂ ನಿಮ್ಮ ಜೊತೆಗೆ ಬಂದು ಮಾತನಾಡುವಂಥದ್ದು ಅಭ್ಯಾಸ ಮಾಡಿಕೊಂಡಿದ್ದೆ. ಈ ಸಲವೂ ಹಾಗೆ ನಿಮ್ಮ ಜೊತೆಗೆ ಮಾತನಾಡಬೇಕು ಅನ್ನಿಸ್ತು. ಅದರ ಜೊತೆಗೆ ಒಂದಷ್ಟು ವಿಷಯಗಳನ್ನು ಹಂಚ್ಕೋಬೇಕು ಅಂತ ಅನ್ನಿಸ್ತು. ಒಂದು ಸಭೆಗೆ ನಿಮ್ಮನ್ನು ಆಹ್ವಾನ ಮಾಡೋದಿತ್ತು. ಆ ಕಾರಣಕ್ಕೋಸ್ಕರ ಬಂದಿದ್ದೇನೆ. 3 ನಿಮಿಷದಲ್ಲಿ ಮಾತು ಮುಗಿಸ್ತೇನೆ, ಅಥವಾ 5 ನಿಮಿಷ ಮ್ಯಾಕ್ಸಿಮಮ್. ದಯವಿಟ್ಟು ಜೊತೆಗಿರಿ. ಮತ್ತು ಯಾವ ಅಭಿಮಾನಿ ಇದನ್ನು ಕೇಳಿಸ್ಕೊಳ್ಳಲು ಅವ್ರಿಗೆ ಶೇರ್ ಮಾಡಿ, ಎಲ್ಲ ವಾಟ್ಸಪ್ ಗ್ರೂಪಿಗೆ ಮತ್ತು ಸ್ನೇಹಿತರಿಗೆ. ಮೊದಲನೇದಾಗಿ ಥ್ಯಾಂಕ್ ಯು. ನನ್ನ ಹುಟ್ಟುಹಬ್ಬವನ್ನು ನಿಮ್ಮ ಹುಟ್ಟುಹಬ್ಬ ಥರ ಆಚರಿಸಿದ್ರಿ, ಪ್ರೀತಿ ತೋರಿದ್ರಿ. ನಿಮಗೆ ಋಣಿಯಾಗಿದ್ದೇನೆ. ನನ್ನ ಕುಟುಂಬದಷ್ಟೇ ಮುಖ್ಯವಾದವರು ನೀವು. ಆ ಋಣ ನನ್ನ ಉಸಿರಿರೋ ತನಕ ಕೂಡ ನನ್ನ ಮೇಲೆ ಇರುತ್ತೆ. ಅದನ್ನು ಹೇಗೆ ತೀರಿಸ್ಕೊಳ್ಳೋದಂದರೆ ಮತ್ತೊಂದಷ್ಟು ಯಜಮಾನರ ಕೆಲಸ ಮುಖಾಂತರ ಅಷ್ಟೇ. ಮತ್ತು ನೀವು ಕೂಡ ಅದರ ಆಚೆಗೆ ಏನೂ ಬಯಸಲ್ಲ ಅಂತ ನನಗೆ ಗೊತ್ತು. ನಿಮಗೆ ಯಜಮಾನರ ಕೆಲಸಗಳಾಗಬೇಕು ಅನ್ನೋದು ಬಿಟ್ಟರೆ ನನ್ನಿಂದ ನಿಮ್ಗೆ ಯಾವುದೇ ನಿರೀಕ್ಷೆಗಳಿಲ್ಲ. ಆ ನಿರೀಕ್ಷೆಗಳನ್ನು ಉಳಿಸ್ಕೊಂಡೇ ಕೆಲಸ ಮಾಡುವಂಥ ನಿಮ್ಮ ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಕೆಲಸ ಮಾಡುವಂತಹ ಪ್ರಯತ್ನವನ್ನು ನಾನು ಸದಾ ಜಾರಿಯಲ್ಲಿಡ್ತೀನಿ. ಅದು ನಿಮಗೂ ಗೊತ್ತಿದೆ. ಇದು ಒಂದು. ಹುಟ್ಟುಹಬ್ಬಕ್ಕೆ ಶುಭ ಕೋರಿದವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕಿತ್ತು. ಎರಡನೇದು, ಒಂದು ಯಜಮಾನರ ಅಮೃತ ಮಹೋತ್ಸವ ಬರ್ತಿದೆ 75 ವರ್ಷಕ್ಕೆ. ಈ ಸೆಪ್ಟೆಂಬರ್ಗೆ 74 ಹುಟ್ಟುಹಬ್ಬ, 74ನೇದು. ಅದಾದಮೇಲೆ 75ನೇ ಹುಟ್ಟುಹಬ್ಬ ಬರುತ್ತೆ. ಅದು ಅಮೃತ ಮಹೋತ್ಸವ ಅಂತ ಹೇಳಿ ಈಗಾಗಲೇ ನಾನು 2 ವರ್ಷದಿಂದ ಆ ಬಗ್ಗೆ ಹೇಳ್ತಾ ಇದ್ದೀನಿ. ಆದರೆ ಯಾಕೋ ಅದೊಂದು ಕಿಕ್ ಸ್ಟಾರ್ಟ್ ಅಂತ ಹೇಳ್ಬಿಟ್ಟು ಆಗಲೇ ಇಲ್ಲ. ನೀವೆಲ್ಲರೂ ಕೂಡ ಇನ್ನೂ ತುಂಬ ಸಮಯ ಇದೆ ಅಂತ ಅಂದ್ಕೊಂಡ್ಬಿಟ್ಟಿದ್ದೀರಿ ಅನ್ನೋ ಕಾರಣಕ್ಕೆ ಅದು ಆಗ್ತಿಲ್ಲ ಅಂತ ನನಗೆ ಗೊತ್ತಿದೆ. ಸಮಯ ಅನ್ನೋಂಥದ್ದು ಇರಲ್ಲ. ಭಾಳ ಸಂಘಟಿತವಾಗಿ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಜಿಲ್ಲಾವಾರು, ತಾಲೂಕುವಾರು ತಂಡಗಳ ರಚನೆ ಆಗಬೇಕಾಗುತ್ತೆ. ಒಂದು ದೊಡ್ಡ ಮಟ್ಟದಲ್ಲಿ 1 ವರ್ಷ ನಾವು ಕೆಲಸ ಮಾಡಿಬಿಟ್ರೆ ಇನ್ನೊಂದು 100 ವರ್ಷದ ತನಕ ಅದು ಉಳಿದು ಹೋಗಬೇಕು ಅನ್ನೋಷ್ಟು ಕನಸುಗಳು ಇಟ್ಕೊಂಡಿದ್ದೀನಿ ನಾನು. ಆ 1 ವರ್ಷ ಕೆಲಸ ಮಾಡಲಿಕ್ಕೆ ಯಾರೆಲ್ಲ ಜೊತೆಯಾಗಿದ್ದೀರೋ ಅವರು ಈ ಭಾನುವಾರ ನನ್ನ ಜೊತೆಗೆ ಬರಬೇಕು. ಭಾನುವಾರ ಬೆಳಿಗ್ಗೆ 10 ಗಂಟೆಗೆ, 9:30ಗೆ ಬಂದರೆ ತಿಂಡಿ ತಿನ್ನೋಣ. ಸೊ 9:30ಯಿಂದ 10 ಗಂಟೆ ಒಳಗಡೆ ಯಜಮಾನರು ಓದಿದ ಬೆಂಗಳೂರಿನ ಬಸವನಗುಡಿಗೆ ನ್ಯಾಷನಲ್ ಕಾಲೇಜಲ್ಲಿ ಒಂದು ಮಲ್ಟಿಮೀಡಿಯಾ ಸಭಾಂಗಣ ಇದೆ. ಅಲ್ಲಿ HN ಮಲ್ಟಿಮೀಡಿಯಾ ಸಭಾಂಗಣ, ನಮ್ಮ H ನರಸಿಂಹಯ್ಯವರ ಹೆಸರಿನಲ್ಲಿ ಇರುವಂಥದ್ದು. ಆ ಸಭಾಂಗಣದಲ್ಲಿ ನಾವು ಸಭೆಯನ್ನು ಏರ್ಪಡಿಸಿದ್ದೇವೆ. ಏನಕ್ಕೆ ಈ ಸಭೆ ಅಂತಂದರೆ 2 ಕಾರಣಕ್ಕೆ. ಒಂದು, ಅಮೃತ ಮಹೋತ್ಸವ. ಅದನ್ನು ಇಡೀ ದೇಶ ನೋಡೋ ರೀತಿಯಲ್ಲಿ ನಾವು ಮಾಡೋಣ. ನಾ ಭೂತೋ ನಾ ಭವಿಷ್ಯತಿ ಅನ್ನೋ ಥರ. ಒಂದು, ಅದಕ್ಕೆ ನನ್ನ ಕನಸುಗಳು ನಿಮ್ಮ ಜೊತೆಗೆ ಹಂಚ್ಕೋಬೇಕು. ಎರಡನೇದು, ಭಾಳ ಮುಖ್ಯವಾಗಿ ನಮಗೋಸ್ಕರ ಮಾಡ್ಕೊಳ್ಳುವಂಥದ್ದೊಂದು. ನೀವು ನಂಬಲಿಕ್ಕಿಲ್ಲ, ಯಜಮಾನರ ಸೇನಾನಿಗಳು ತೀರಾ ಅಂದರೆ ತೀರಾ ಕಷ್ಟದಲ್ಲಿದ್ದೀವಿ. ನಾವೆಲ್ಲರೂ ಕೂಡ ನಾವು ನೋಡ್ತೀನಲ್ಲ, ಬೆಳಿಗ್ಗೆ ಎದ್ದರೆ ಯಾರಿಗೋ ಒಬ್ಬರಿಗೆ ಎಂತೆಂಥ ಕಷ್ಟಗಳು ಅಂತಂದರೆ ನನಗೆ ಕಣ್ಣೀರೇ ಆಗ್ಬಿಡುತ್ತೆ. ಬಟ್ ನನ್ನ ಹತ್ರ ನಿಜಕ್ಕೂ ಈ ರಾಜಕಾರಣಿಗಳರಷ್ಟೊತ್ತು ಅಷ್ಟೇನಾದರೂ ದುಡ್ಡಿದ್ದಿದ್ರೆ ನಾನು ಸತ್ಯವಾಗಲೂ ನಾನು ದಿನಾ ಹಂಚಿಕೆ ಕೇಂದ್ರ ಇಟ್ಕೊಂಡು ಹಂಚುವಷ್ಟು ಪ್ರೀತಿ ಇದೆ, ನನಗೆ ಕೊಡುವಂತಹ ಬುದ್ಧಿ ಇದೆ, ಮನಸ್ಸಿದೆ. ಬಟ್ ನಂದು ಸೀಮಿತವಾದಂತಹ ದುಡಿಮೆ ಆದ್ದರಿಂದ, ಸೀಮಿತವಾದ ಉದ್ಯಮಿ ಆಗಿರೋದ್ರಿಂದ ನಾನು ಅಷ್ಟೆಲ್ಲ ನನ್ನ ಕೈ ಚಾಚೋ ಶಕ್ತಿ ಇಲ್ಲ. ಹಾಗಿದ್ದರೂ ಕೂಡ ಈಗಲೂ ದೊಡ್ಡ ಮಟ್ಟದಲ್ಲೇ ಹಣ ಖರ್ಚಾಗ್ತಿದೆ. ಕೈ ಬಿಡಬಾರ್ದು ಸೇನಾನಿಗಳು ಅನ್ನೋಂಥದ್ದು ನನ್ನ ಉದ್ದೇಶ. ಹಾಗಂತ ಎಷ್ಟು ದಿವಸ ಇದೆಲ್ಲ ಮಾಡೋವಂಥದ್ದು, ಎಷ್ಟು ದಿವಸ ಒಬ್ಬನೇ ಮಾಡುವಂಥದ್ದು. ಸೊ ಅದಕ್ಕೆ ಇದಕ್ಕೊಂದು ಸಾಂಸ್ಥಿಕ ರೂಪ ಕೊಡಬೇಕು, ಆರ್ಥಿಕವಾಗಿ ಇದನ್ನು ಬಲಾಢ್ಯ ಸಂಸ್ಥೆಯನ್ನಾಗಿಸ್ಬೇಕು ಅನ್ನೋಂಥದ್ದು ನನ್ನ ಉದ್ದೇಶ. ಆ ಬಲಾಢ್ಯ ಸಂಸ್ಥೆ ಹೇಗಿರಬೇಕು ಅಂತಂದರೆ, ಒಂದು ಅಭಿಮಾನಿ ತನ್ನ ಮಗನನ್ನು ಸ್ಕೂಲ್ಗೋ ಸೇರಿಸಬೇಕಾದ್ರೆ ನಮ್ಮ ಸಂಸ್ಥೆ ಅವ್ರಿಗೆ ಆಸರೆಯಾಗಿ ನಿಲ್ಲಬೇಕು. ಒಬ್ಬ ಅಭಿಮಾನಿ ಮನೆಯಲ್ಲಿ ಯಾರೋ ಒಬ್ಬ ಕಾಯಿಲೆ ಬಿದ್ದರು ಅಂದರೆ ಅವರಿಗೆ ಒಂದು ಇನ್ಶೂರೆನ್ಸ್ ಇರಬೇಕು, ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅವ್ರಿಗೆ ಸಿಗಬೇಕು. ಒಂದು 2 ಲಕ್ಷ ರೂಪಾಯಿ ತನಕ ಆರಾಮಾಗಿ ಆಸ್ಪತ್ರೆಗೆ ಹೋಗಿ ಬರಬೇಕು. ಯಾವುದೋ ಒಬ್ಬ ಅಭಿಮಾನಿ ಸಣ್ಣ ಪುಟ್ಟದೊಂದು ಉದ್ಯಮ ಶುರು ಮಾಡಬೇಕು ಅಂತಂದರೆ ಅದಕ್ಕೆ ನಮ್ಮ ಸಂಸ್ಥೆ ನಂಬಿಕೆ ಮೇಲೆ ಸಾಲ ಕೊಡಬೇಕು. ಅವನು ಉದ್ಯಮ ಕೊಟ್ಟೋದನ್ನು ನೋಡಿ ಖುಷಿ ಪಡಬೇಕು. ಮತ್ತು ಅವನಿಂದ
ಸಂಸ್ಥೆ ಏನು ಬಯಸದೇ ಇದ್ದರೂ ಕೂಡ ಆತನಿಂದ ಇನ್ನೊಂದು 4 ಜನಕ್ಕೆ ಅನುಕೂಲ ಆಗೋ ಥರ ಮಾಡಬೇಕು. ಸಪೋಸ್ ಆತನ ಮನೆಯಲ್ಲಿ ಏನಾದರೂ ಸಾವಾದರೆ ಅಥವಾ ಅಭಿಮಾನಿಯೇ ತೀರು ಹೋದರೆ, ಇತ್ತೀಚೆಗೆ ಸುಮಾರು ಒಂದು 10ರಿಂದ 12 ಜನ ಅಭಿಮಾನಿಗಳನ್ನು, ನೈಜಾಭಿಮಾನಿಗಳನ್ನು ಕಳ್ಕೊಂಡಿದ್ದೇವೆ. ಏನಾದರೂ ಆದರೆ ನಾವು ಅವರಿಗೆ ಒಂದಷ್ಟು ಆಸರೆಯಾಗಿ ನಿಲ್ಲಬೇಕು. 1-2 ಲಕ್ಷ ರೂಪಾಯಿ ಎತ್ಕೊಂಡಾಗ ಅವರ ಆ ಮನೆಗೆ ಕೊಟ್ಟು, ಯಜಮಾನರನ್ನ ಪ್ರೀತಿಸಿದ್ದಕ್ಕೆ ನಾವ್ಯಾರು ನಿಮ್ಮನ್ನು ಕೈ ಬಿಡಲಿಲ್ಲ ಅಂತ ಹೇಳಿ ಅವರ ಜೊತೆಗೆ ನಾವು ನಿಲ್ಲಬೇಕು. ಸೊ ಸುಮಾರು ಮನೆಗಳಲ್ಲಿ ನಾನು ನೋಡ್ತೇನೆ, ಮನೆಗೆ ಹೋದರೆ ಅವ್ರ ಮನೆ ತುಂಬ ಫೋಟೋಗಳು, ಯಜಮಾನರು ಮೈ ತುಂಬ ಹಚ್ಚೆಗಳು. ಆದರೆ ಅನಾಥವಾಗಿ ಅನ್ನೋದಕ್ಕಿಂತ ಅನಾಮಧೇಯವಾಗಿ ಸತ್ತು ಮರ್ತೇ ಹೋಗ್ಬಿಡ್ತಾರೆ. ಎಷ್ಟು ಜನ ಇತ್ತೀಚೆಗೆ ಹಾಗೆ ಆದರು. ಎಷ್ಟು ಒಳ್ಳೆಯ ಅಭಿಮಾನಿಗಳು, ಅವ್ರನ್ನ ಹೋಗಿ ನಾವು ಮಾತನಾಡಿಸ್ಲಿಕ್ಕೂ ಕೂಡ ಆಗಲಿಲ್ಲ. ಸೊ ಇವು ಕೈಯಲ್ಲಾದಷ್ಟು ಎಷ್ಟು ಸಹಾಯ ಮಾಡ್ಬೋದು. ಬಟ್ ಅದರಿಂದ ಏನಾಗುತ್ತೆ, ಆವಾಗ ಏನಾಗುತ್ತೆ, ನೋಡಪ್ಪ ಇವ್ರ ಮೈ ತುಂಬ ಹಚ್ಚೆ ಹಾಕ್ಕೊಂಡ, ಮನೆ ತುಂಬ ಫೋಟೋ ಹಾಕ್ಕೊಂಡ, ಅವ್ರ ಕಡೆಯವ್ರು ಯಾರು ಬರಲಿಲ್ಲ, ಏನು ಪ್ರಯೋಜನ ಆಯಿತು. ಈ ನಟರನ್ನ ಪ್ರೀತಿಸ್ತಾರೆ, ಯಜಮಾನರನ್ನ ಈ ನಟರು ಅನ್ನೋಂತಹ ಕೆಟಗಿರಿಯಿಂದ ಸ್ವಲ್ಪ ದೂರ ಇಡಬೇಕು ಅಂತ ಅವರು ಅದನ್ನು ಮೀರಿದ ವ್ಯಕ್ತಿತ್ವ. ಸೊ ಈ ಕಾರಣಕ್ಕೋಸ್ಕರ ಅವ್ರು ಯಾರಾದರೂ ತೀರು ಹೋದಾಗ 1-2 ಲಕ್ಷ ರೂಪಾಯಿ ತೊಗೊಂಡೋಗಿ ಅವರ ಅಕೌಂಟಲ್ಲಿ ಮಕ್ಕಳ ಹೆಸರಲ್ಲೋ, ಅವ್ರ ಶ್ರೀಮತಿ ಹೆಸರಲ್ಲೋ, ಅವ್ರ ಅಪ್ಪ ಅಮ್ಮ ಹೆಸರಲ್ಲೋ ಡೆಪಾಸಿಟ್ ಅಂದರೆ ಯಜಮಾನರ ಸಂಸ್ಕಾರ, ಆದರ್ಶಗಳು ಸಲೀಸಾಗಿ ಅವರ ಮನೆಗಳಲ್ಲಿ ಶಾಶ್ವತವಾಗಿ ನೆಲೆಗೊಳ್ತವೆ ಅನ್ನೋಂಥದ್ದು ನನ್ನ ಉದ್ದೇಶ. ಹೀಗೆ ಮತ್ತು ಸಪೋಸ್ ಸಣ್ಣ ಪುಟ್ಟ ಸಾಲಗಳು, ನನಗೆ ಕೆಲವರು ಫೋನ್ ಮಾಡ್ತಾರೆ, ಅಣ್ಣ ಯಾರಿಗೂ 2,000 ರೂಪಾಯಿ ಕೊಡಬೇಕಾಗಿತ್ತು, ಅವ್ರ ಮನೆ ಹತ್ರ ಬಂದು ಗಲಾಟೆ ಮಾಡ್ತಿದ್ದಾರೆ ಅಣ್ಣ ಅಂತ. 2,000 ರೂಪಾಯಿಗೆ ಎಷ್ಟು ಮಹತ್ವ ಇದೆಯಲ್ವ. ಆ 2,000 ರೂಪಾಯಿ ಕಣ್ಣೀರು ಹಾಕ್ತಾರೆ. ಸೊ ಅಂಥವರಿಗೆ ನಾವೊಂದಷ್ಟು ಕೈ ಸಾಲ ಕೊಡುವಂಥದ್ದು ಸಾಧ್ಯವಾದರೆ, ಎಲ್ಲ ಸೇನಾನಿಗಳಿಗೂ ಅಲ್ಲ, ತುಂಬ ಜನರಿಗೆ ಅಗತ್ಯ ಇಲ್ಲ. ಇದು ಹೇಗೆ ಅಂತಂದರೆ, ಇರೋರು ಕೈ ಜೋಡಿಸಿ ಇಲ್ಲದವರಿಗೆ ಕೈ ಚಾಚುವಂಥದ್ದು, ಇರೋರು ಕೈ ಜೋಡಿಸೋದು, ಇಲ್ಲದವರಿಗೆ ಕೈ ಚಾಚುವಂಥದ್ದು, ಕೊಟ್ಟು ಜೊತೆ ಕರ್ಕೊಂಡು ಹೋಗುವಂಥದ್ದು, ಒಂದು ಒಟ್ಟೊಟ್ಟಿಗೆ ಪ್ರಯಾಣ. ಸೊ ಈ ಕಾರಣಕ್ಕೋಸ್ಕರ ನಾನು ಈ ಒಂದು ಸಾಂಸ್ಥಿಕ ರೂಪ ಕೊಡಬೇಕು ಅಂತ ಇದ್ದೇವೆ. ಈಗಾಗಲೇ ಒಂದು 100 ಜನ ಜೊತೆಯಾಗಿದ್ದಾರೆ. ಅದು ಏನು ಎತ್ತ ಹೇಗೆ ಅನ್ನೋಂಥದ್ದಲ್ಲ, ಅಭಿಮಾನಿಗಳನ್ನು ದೃಷ್ಟಿಯಲ್ಲಿಟ್ಕೊಂಡೆ, ಅಭಿಮಾನಿಗಳ ಕ್ಷೇಮಾಭಿವೃದ್ಧಿಯನ್ನು ಗಮನದಲ್ಲಿಟ್ಕೊಂಡು, ಅಭಿಮಾನಿಗಳು ಇನ್ನು ಒಂದಷ್ಟು ವರ್ಷಗಳ ಕಾಲ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ನಮಗೊಂದು ಸಂಸ್ಥೆ ಇದೆ ಅನ್ನುವಂತಹ ಧೈರ್ಯ, ನಮಗೊಬ್ಬರಿದ್ದಾರೆ ಅಂತ ಹೆಮ್ಮೆಯಿಂದ ಧೈರ್ಯದಿಂದ ಹೇಳ್ಕೊಳ್ಳುವಂತಹ ಒಂದು ಶಾಶ್ವತವಾದ ವ್ಯವಸ್ಥೆ. ನಾನು ಯಾರಿಗೂ ಏನೋ ಕೇಳಿದಾಗ ನಾನು ನೀವು ಯಾರೋ ಒಬ್ಬರು ಒಂದು 500, 1000, 10,000, ಲಕ್ಷನೋ ಕೊಟ್ಟುಬಿಡೋದು ಒಂದು ವಿಷಯ ಅಲ್ಲ. ಆದರೆ ಪದೇ ಪದೇ ಕೊಡೋಕ್ಕಾಗಲ್ವಲ್ಲ. ಅದಕ್ಕೆ ಈ ಸಾಂಸ್ಥಿಕ ರೂಪವನ್ನು ಕೊಡೋಣ ಅನ್ನುವಂಥದ್ದು ನನ್ನ ಉದ್ದೇಶ. ಸೊ ಈ ಹಿನ್ನೆಲೆಯಲ್ಲಿ ಇದೇ ಭಾನುವಾರ ನ್ಯಾಷನಲ್ ಕಾಲೇಜು ಬಸವನಗುಡಿ, ಅಲ್ಲಿ 9:00ವರೆಗೆ ಸಭೆ ಶುರುವಾಗುತ್ತೆ, 1:00ವರೆಗೆ ಮುಗಿದು ಬಿಡುತ್ತೆ. ನಿಮ್ಮ ಭಾನುವಾರಕ್ಕೆ ನಾವು ತೊಂದರೆ ಕೊಡಲ್ಲ. ಯಜಮಾನರ ಕೆಲಸಗಳಿಗೆ ನೀವು ಭಾನುವಾರ ಶನಿವಾರ ಅಂತೆಲ್ಲ ನೋಡಲ್ಲ ಅಂತ ನನಗೆ ಗೊತ್ತಿದೆ. ಮತ್ತು ಇದೊಂದು ಮಹತ್ವದ ಕೆಲಸ ಆಗಿರೋದ್ರಿಂದ ಯಜಮಾನರ ಕೆಲಸಗಳಿಗೂ ಕೂಡ ಇಷ್ಟೆಲ್ಲ ಅಭಿಮಾನಿಗಳ ಕ್ಷೇಮಾಭಿವೃದ್ಧಿ ಜೊತೆಗೆ ಯಜಮಾನರ ಆದರ್ಶಗಳನ್ನು, ತತ್ವಗಳನ್ನು, ಅವರ ನೆನಪನ್ನು ಇನ್ನೊಂದಷ್ಟು ಕನಿಷ್ಠ ಒಂದು 50-100 ವರ್ಷಗಳ ಕಾಲ ಇದೇ ರೀತಿ ಹಸಿರಾಗಿಡಲಿಕ್ಕೆ ಇದೊಂದು ಪ್ರಯತ್ನ ನಿಜಕ್ಕೂ ಉಪಕಾರಿಯಾಗಿರುತ್ತೆ ಮತ್ತು ಒಂದು ಆಸರೆಯಾಗಿರುತ್ತೆ ಅಂತ ನಾನು ನಂಬಿ ಇದಕ್ಕೆ ಕೈ ಹಾಕಿದ್ದೇನೆ. 10 ಜನ ಬಂದರೂ ಮಾಡ್ತೀನಿ, 20 ಜನ ಬಂದರೂ ಮಾಡ್ತೀನಿ, ಕನಿಷ್ಠ 100 ಜನ ಅಂತೂ ಆಗೇ ಆಗ್ತಾರೆ. ಈ ಸಂಸ್ಥೆ ಮಾಡೋದಂತೂ ನಿಜ. ಆದರೆ ನನ್ನ ಉದ್ದೇಶ ಬರೀ 100 ಜನಕ್ಕೆ ಸಹಾಯ ಮಾಡೋದಂತಲ್ಲ. 100 ಜನಕ್ಕೆ ಸಹಾಯ ಮಾಡೋದಾದರೆ ನಾನೇ ಇದ್ದೀನಿ ಸಾಕು. ಬಟ್ ಪ್ರೀತಿಸುವಂತಹ ಸಾವಿರಾರು ಜನ ಇದ್ದಾರೆ ಯಜಮಾನರನ್ನು, ಅವರೆಲ್ಲರೂ ಕೂಡ ಕಷ್ಟದಲ್ಲಿದ್ದಾರೆ. ಸೊ ಈ ಕಾರಣಕ್ಕೋಸ್ಕರ ಎಲ್ಲ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಜೊತೆಯಾಗೋಣ. ಎಲ್ಲರೂ ಒಟ್ಟೆ ಆದರೆ ಇದು ದೊಡ್ಡ ಮಟ್ಟದ ಒಂದು ಸಂಸ್ಥೆ ಆಗುತ್ತೆ. ನಂಬಿಕೆ ಇಡಿ. ಇದು ಅಭಿಮಾನಿಗಳಿಗೋಸ್ಕರ ಮಾಡ್ತಾರಂಥ ಕೆಲಸ. ಮತ್ತು ಯಜಮಾನರು ಕೂಡ ಇದನ್ನು ನೋಡಿ ಖುಷಿ ಪಡ್ತಾರೆ. ಈ ಭಾನುವಾರ ನನ್ನ ಜೊತೆಗೆ ನೀವು ಬರಬೇಕು. ಭಾನುವಾರ ಬೆಳಿಗ್ಗೆ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ, ನ್ಯಾಷನಲ್ ಕಾಲೇಜ್ ಮೈದಾನ ಅಲ್ಲ, ನ್ಯಾಷನಲ್ ಕಾಲೇಜ್ ಒಳಗಡೆ HN ಸಭಾಂಗಣ ಅಂತ ಇದೆ, ಅಲ್ಲಿ 9:00ವರೆಗೆ ಶುರುವಾಗುತ್ತೆ. 1:00ವರೆಗೆ ಮುಗಿಸಿ ಮನೆಗಳಿಗೆ ಹೊರಡೋಣ. ನಿಮಗೋಸ್ಕರ ನಾನು ಕಾಯ್ತಾ ಇರ್ತೇನೆ. ಸೊ ತಪ್ಪಿಸ್ಕೋಬಾರ್ದು.
ಮತ್ತು ಈ ಮೆಸೇಜನ್ನು ಎಲ್ಲ ಗ್ರೂಪ್ಸ್ಗೆ, ಎಲ್ಲ ನಿಮ್ಮ ಪೇಜಸಲ್ಲಿ ಶೇರ್ ಮಾಡಿ, ಬರಲಿಕ್ಕೆ ಹೇಳಿ. ಏನೇ ಡೌಟ್ಸ್ ಇದ್ದರೂ ಕೂಡ ನನ್ನ ನಂಬರ್ ಇರೋರು ನನಗೆ ಮೆಸೇಜ್ ಮಾಡಿ. ಇಲ್ಲದೇ ಇದ್ದವರು ಇಲ್ಲೇ ಮೆಸೆಂಜರಲ್ಲಿ ನೀವು ರಿಪ್ಲೈ ಮಾಡಿದರೆ ನಾನು ಅದಕ್ಕೆ ಖಂಡಿತ ರಿಪ್ಲೈ ಮಾಡ್ತೇನೆ. ಸೊ ಇದಿಷ್ಟು ಹೇಳಬೇಕಿತ್ತು ನಿಮ್ಮ ಜೊತೆಗೆ, ಅದಕ್ಕೋಸ್ಕರ ಬಂದೆ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು. ತುಂಬ ಜನ ನಾನು ಹೇಳ್ದೇ ಫೇಸ್ಬುಕ್ ಲೈವ್ ಬಂದಿದ್ದರಿಂದ ತುಂಬ ಜನ ಬರಲಿಲ್ಲ. ನನಗೆ ಗೊತ್ತು ನೀವೆಲ್ಲ ಆಮೇಲೆ ನೋಡ್ತೀರಂತ ಹೇಳಿ. ನೋಡದೇ ಇದ್ದವರು ಕೂಡ ಇದನ್ನು ತಲುಪಿಸಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಋಣಿಯಾಗಿರ್ತೇನೆ. ಮತ್ತೊಮ್ಮೆ ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ನಿಮ್ಮೆಲ್ರಿಗೂ ಕೂಡ ತಲೆ ಬಾಗಿಸಿ ನಮಸ್ಕರಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್.